Hello everyone, welcome back to my channel Learn English with Sujata Hatti. Dear aspirant, KSET ಪೇಪರ್ 1 ಕಮ್ಯುನಿಕೇಷನ್ ಅನ್ನು ನೋಡ್ತಾ ಹೋಗಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಅದರ ಕಂಟಿನ್ಯೂಷನ್ ಇದಾಗಿರುತ್ತೆ ಕ್ಲಾಸು. ಸೊ ಈ ಒಂದು ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅನ್ನು ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಫಸ್ಟ್, ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಓಕೆ, ಸೊ ಯಾರಿಗೆಲ್ಲ ಈ ಕ್ಲಾಸಿನ PDF ಬೇಕು ಅಂತ ಅನಿಸಿದ್ರೆ, ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಅನ್ನೋ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯು ಕ್ಯಾನ್ ಜಾಯಿನ್ ಆ್ಯಂಡ್ ಗೆಟ್ ದಿಸ್ PDF. ನಾನು ಕ್ಲಾಸ್ ಮುಗಿದ್ಮೇಲೆ ಈ PDF ಅನ್ನು ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ, ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ KSET ಎಕ್ಸಾಮ್ಸ್. ಓಕೆ, ನಾವು ವೇರಿಯಸ್ ಟೈಪ್ಸನ್ನು ನೋಡ್ತಾ ಹೋಗ್ತೀವಿ ಅಲ್ವಾ ಕಮ್ಯುನಿಕೇಷನಲ್ಲಿ. ಬೇಸ್ಡ್ ಆನ್ ಕಮ್ಯುನಿಕೇಷನ್ ಚಾನೆಲ್ಸ್. ಓಕೆ, ಬೇಸ್ಡ್ ಆನ್ ಕಮ್ಯುನಿಕೇಷನ್ ಚಾನಲ್ಸಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ಓಕೆ, ಈ ನಾನ್ ವರ್ಬಲಲ್ಲಿ ನಾವು ಒಂದಷ್ಟು ಲ್ಯಾಂಗ್ವೇಜ್ಗಳನ್ನ, ಸೈನ್ ಲ್ಯಾಂಗ್ವೇಜ್ಗಳನ್ನ ನೋಡ್ತೀವಿ. ಓಕೆ, ಇನ್ನು ವರ್ಬಲಲ್ಲಿ ನಾವು 2 ಟೈಪ್ಸ್ ಇದೆ. ಈ ವರ್ಬಲಲ್ಲಿ 2 ಟೈಪ್ಸಲ್ಲಿ ನಾವು ಒಂದು ಓರಲ್ ಕಮ್ಯುನಿಕೇಷನ್ ಇಂದ ರಿಟರ್ನ್ ಕಮ್ಯುನಿಕೇಷನ್. ಓರಲ್ ಅಂತ ಬಂದಾಗ ನಾವು ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಇದೆ, ಡಿಸ್ಟನ್ಸ್ ಕಮ್ಯುನಿಕೇಷನ್ ಇದೆ ಅಲ್ವಾ. ಈಗ ಸಂದರ್ಶನ ಅಂತ ಹೇಳ್ತೀವಿ, ಅದು ಕೂಡ ನಾವು ಓರಲ್ ಕಮ್ಯುನಿಕೇಷನಲ್ಲೇ ಬರುತ್ತೆ. ಇನ್ನು ನೆಕ್ಸ್ಟ್ ರಿಟರ್ನ್ ಕಮ್ಯುನಿಕೇಷನ್, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಬೇಸ್ಡ್ ಆನ್ ಸ್ಟೈಲ್ ಆ್ಯಂಡ್ ಪರ್ಪಸ್. ಈ ಸ್ಟೈಲ್ ಮತ್ತು ಪರ್ಪಸ್ನ ಆಧಾರದ ಮೇಲೆ ಫಾರ್ಮಲ್ಲು ಮತ್ತು ಇನ್ಫಾರ್ಮಲನ್ನು ನೋಡ್ತಾ ಹೋಗ್ತೀವಿ ಅಲ್ವಾ. ನೆಕ್ಸ್ಟ್ ಅಷ್ಟೇ ಅಲ್ಲದೆ ನಾವು ಸ್ಕೋಪ್ ಆಧಾರದ ಮೇಲೆ, ಅಂದರೆ ವ್ಯಾಪ್ತಿಯ ಆಧಾರದ ಮೇಲೆ 2 ವಿಧಗಳಿದೆ. ಅದೇನೆಂದರೆ ದಟ್ ಈಸ್ ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೇ ನೆಕ್ಸ್ಟ್ ಏನು ಬರುತ್ತೆ, ಈ ಚಲಿಸುವಂತಹ ದಿಕ್ಕುಗಳ ಆಧಾರದ ಮೇಲೆ, ಈ ಡೈರೆಕ್ಷನ್ ಬೇಸ್ಡ್ ಮೇಲೆ ಮತ್ತೊಂದು 3-4 ಟೈಪ್ಸ್ಗಳು ಬರುತ್ತೆ. ಓಕೆ, ಡೌನ್ವರ್ಡ್ ಕಮ್ಯುನಿಕೇಷನ್, ಅಪ್ವರ್ಡ್ ಕಮ್ಯುನಿಕೇಷನ್, ಹಾರಿಜಾಂಟಲ್ ಕಮ್ಯುನಿಕೇಷನ್ ಆ್ಯಂಡ್ ಡಯಾಗೋನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಸಂಖ್ಯೆ ಆಧಾರದ ಮೇಲೆ. ಓಕೆ, ಈ ನಂಬರ್ ಬೇಸ್ಡ್ ಆನ್ ಕಮ್ಯುನಿಕೇಷನ್ ಟೈಪ್ಸ್ ಯಾವಂದರೆ ದಟ್ ಈಸ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಇದೆ. ನೆಕ್ಸ್ಟ್ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಕೂಡ ಇದೆ. ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಈ ಫಾರ್ಮಲ್ ಅಥವಾ ಸ್ಟೈಲ್ ಆ್ಯಂಡ್ ಪರ್ಪಸದ ಆಧಾರದ ಮೇಲೆ ಈ 2 ವಿಧಗಳನ್ನ ನೋಡ್ತೀವಿ. ಯಾವುದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಇಷ್ಟು ಟೈಪ್ಸ್ಗಳನ್ನ ನಾವು ಕಮ್ಯುನಿಕೇಷನಲ್ಲಿ ನೋಡ್ತಾ ಹೋಗ್ತೀವಿ. ಈ ಎಲ್ಲ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಗಳು ಕೂಡ KSET ಎಕ್ಸಾಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೇಳಿರ್ತಕ್ಕಂತಹ ಟಾಪಿಕ್ಕೇ ಆಗಿರ್ತಕ್ಕಂಥದ್ದು. ಓಕೆ, ಲೆಟ್ಸ್ ಕ್ಲಾಸ್ ನೆಕ್ಸ್ಟು ಯಾವೆಲ್ಲ ಟೈಪ್ಸ್ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಫಸ್ಟು ಕಮ್ಯುನಿಕೇಷನದ ಪ್ರಕಾರದಲ್ಲಿ ನಾವು ಶಾಬ್ದಿಕ ಮತ್ತು ಅಶಾಬ್ದಿಕ, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ಅವಾಗೆ ನಾನು ತೋರಿಸ್ದಾಗೆ ಇದು ನಾನ್ ವರ್ಬಲ್ ಅದೇ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ವರ್ಬಲ್ ಅಂದರೆ ಇದು ಶಾಬ್ದಿಕ, ಇದು ನಾನ್ ವರ್ಬಲ್ ಅಂದರೆ ಅಶಾಬ್ದಿಕ ಅಂತ ಹೇಳ್ಬಿಟ್ಟು. ಓಕೆ, ಫಸ್ಟ್ ನಾವು ಶಾಬ್ದಿಕ ನೋಡೋಣ. ಶಾಬ್ದಿಕ ಸಂವಹನ ಅಂದರೆ ಈ ವರ್ಬಲ್ ಕಮ್ಯುನಿಕೇಷನ್, ಇದು ಶಬ್ದ, ಅದು ಹೆಸರೇ ಹೇಳ್ತಾ ಇರೋ ಹಾಗೆ ಶಬ್ದಗಳನ್ನು ಉಪಯೋಗ ಮಾಡಿಬಿಟ್ಟು ಸಂವಹನ ಏನು ಮಾಡ್ತಕ್ಕಂಥದ್ದಕ್ಕೆ ನಾವು ಶಾಬ್ದಿಕ ಸಂವಹನ ಅಂತ ಕರಿತೀವಿ. ಅಂದರೆ ನಾನು ಮಾತಾಡ್ತಕ್ಕಂಥ ಈ ಭಾಷೆಯಲ್ಲಿ ನಾನು ಕಮ್ಯುನಿಕೇಷನ್ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಶಾಬ್ದಿಕ ಸಂವಹನ ಅಂತ ಕರಿತೀವಿ. ಓಕೆನಾ, ಇದರಲ್ಲಿ ಮತ್ತೆ ನಾವು 2 ಟೈಪ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಅಲ್ವಾ. ಅದರಲ್ಲಿ ಮತ್ತೆ 2 ಟೈಪ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಒಂದು ಓರಲ್ ಕಮ್ಯುನಿಕೇಷನ್, ಇನ್ನೊಂದು ರಿಟರ್ನ್ ಕಮ್ಯುನಿಕೇಷನ್. ಓಕೆ, ಒಂದು ಮೌಖಿಕ ಸಂವಹನ, ಇನ್ನೊಂದು ಲಿಖಿತ ಸಂವಹನ. ಫಸ್ಟು ಈ ಮೌಖಿಕ ಸಂವಹನ ಅಥವಾ ಓರಲ್ ಕಮ್ಯುನಿಕೇಷನ್ ಅಂದರೆ ಬಾಯಿಂದ ಮಾಡಿರ್ತಕ್ಕಂಥ ಸಂವಹನಕ್ಕೆ ಈ ಮೌಖಿಕ ಸಂವಹನ ಅಂತ ಕರಿತೀವಿ ಅಲ್ವಾ, ಓರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಬಟ್ ಓರಲ್ ಕಮ್ಯುನಿಕೇಷನು ನಾನು ಹೇಳ್ತಕ್ಕಂತಹ ಥಾಟ್ಸು, ನನ್ನ ಫೀಲಿಂಗ್ಸ್ಗಳನ್ನ ನಾನು ಬಾಯಿ ಮಾತಿನ ಮೂಲಕ ಹೇಳ್ತಾ ಹೋದರೆ ದಟ್ ಈಸ್ ಓರಲ್ ಕಮ್ಯುನಿಕೇಷನ್ ಅಲ್ವಾ. ಈ ಓರಲ್ ಕಮ್ಯುನಿಕೇಷನಲ್ಲಿ ನಾವು ನೇರ ಸಂವಾದ ಇರುತ್ತೆ, ಅಥವಾ ನಿನ್ನ ಮಧ್ಯೆ ಸಂದರ್ಶನ ನಡೀತಾ ಇರುವಾಗ ಓಕೆ ನೇರ ಸಂವಾದ ಇರುತ್ತೆ, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಶಾಬ್ದಿಕ ಸಂವಾದದಲ್ಲಿ ಮತ್ತೇನು ಬರುತ್ತೆ, ಈ ಓರಲ್ ಕಮ್ಯುನಿಕೇಷನಲ್ಲಿ ನನ್ನ ಮಾತುಗಳನ್ನ ನಾನು ನಿಮಗೆ ಹೇಳ್ತಾ ಹೋಗೋದು. ನೆಕ್ಸ್ಟು ನಿಮ್ಮ ಫೀಡ್ಬ್ಯಾಕ್ ಅಥವಾ ಮಾತಿನ ಮೂಲಕ ನಿಮ್ಮ ಫೀಡ್ಬ್ಯಾಕನ್ನು ನಾನು ಕೇಳ್ತಾ ಹೋಗೋದು ಅಲ್ವಾ. ನೆಕ್ಸ್ಟ್ ನನ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಹಿತನುಡಿಗಳನ್ನು ಅದು ಯಾವುದ್ರ ಮೂಲಕ ಅಂದರೆ ಶಾಬ್ದಿಕವಾಗಿ, ಓಕೆನಾ, ಅದು ಮೌಖಿಕವಾಗಿ ಓರಲ್ ಆಗಿ ನಾನು ಏನು ಹೇಳ್ತಾ ಅದನ್ನು ಸಂವಹನ ಅಥವಾ ಕಮ್ಯುನಿಕೇಷನ್ ನಿಮ್ಮ ಜೊತೆ ಮಾಡ್ತಾ ಹೋದರೆ ದಟ್ ಈಸ್ ಓರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓರಲ್ ಕಮ್ಯುನಿಕೇಷನ್ ಮೇಲೆ ಏನೆಲ್ಲ ಕ್ವಶನ್ ಅರೈಸ್ ಆಗಿದೆ ಲಾಸ್ಟ್ ಅಂದರೆ, ಯಾವುದಕ್ಕೆ ನಾವು ತಾತ್ಕಾಲಿಕ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ, ವಿಚ್ ಈಸ್ ದ ಟೆಂಪರರಿ ಕಮ್ಯುನಿಕೇಷನ್ ಇನ್ ಅವರ್ ಕಮ್ಯುನಿಕೇಷನ್ ಅಂತ ಅಂದಾಗ ದಟ್ ಈಸ್
ಓರಲ್ ಕಮ್ಯುನಿಕೇಷನ್. ಓರಲ್ ಕಮ್ಯುನಿಕೇಷನ್ ಯಾವಾಗಲೂ ಶಾರ್ಟ್ ಆಗಿರುತ್ತೆ ಅಲ್ವಾ, ಅದು ಟೆಂಪರರಿ ಇರುತ್ತೆ, ಇನ್ಫಾರ್ಮಲ್ ಆಗಿರುತ್ತೆ. ಇದೊಂದು ಅನೌಪಚಾರಿಕವಾಗಿದ್ದು ಅಂತ ಹೇಳ್ಬೋದು ಅಲ್ವಾ. ಇದೊಂದು ಔಪಚಾರಿಕ ಅಲ್ಲ, ಇದು ಅನೌಪಚಾರಿಕ ಆಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ವ್ಯಕ್ತಪಡಿಸುವಾಗ ಅದಕ್ಕೆ ಯಾವುದೇ ತರಹದ ಅಥೆಂಟಿಕ್ ಇನ್ಫಾರ್ಮೇಷನ್ ಇರಲ್ಲ, ಅಥೆಂಟಿಕ್ ಆಗಿರ್ತಕ್ಕಂತಹ ಒಂದು ಏನಿರಲ್ಲ, ಅದಕ್ಕೆ ಅಥಾರಿಟಿ ಇರಲ್ಲ ಅಲ್ವಾ. ಸೊ ನಾವು ಮೌಖಿಕವಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ಮಾತಾಡ್ತಾ ಇರಬೇಕಾದ್ರೆ ಅದು ಒಂದು ಟೆಂಪರರಿ ಆಗುತ್ತೆ. ಈಗ ಮಾತಾಡಿದ್ದು ನಮಗೆ ನೆಕ್ಸ್ಟ್ ಏನು ಮಾತಾಡಿದ್ದೀವಿ ಅನ್ನೋದು ಕೂಡ ನಮಗೂ ಗೊತ್ತಿರಲ್ಲ, ಕೇಳುಗರಿಗೆ ಅದು ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ಇದನ್ನು ಶಾರ್ಟ್ ಅಂತ ಕರಿತೀವಿ ಅಲ್ವಾ, ಟೆಂಪರರಿ ಅಂತ ಕರಿತೀವಿ, ಇದಕ್ಕೆ ಇನ್ಫಾರ್ಮಲ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ರಿಟರ್ನ್ ಕಮ್ಯುನಿಕೇಷನ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಈ ಓರಲ್ ಕಮ್ಯುನಿಕೇಷನ್ಗೆ ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಶಾಲೆಯಲ್ಲಿ ಪಾಠ ಹೇಳುವಾಗ ಶಿಕ್ಷಕರು ವಿಷಯವನ್ನು ಮೌಖಿಕವಾಗಿ ವಿವರಣೆ ನೀಡ್ತಾರೆ ಅಲ್ವಾ. ನಾವು ಈಗ ಆಫ್ಲೈನ್ ಕ್ಲಾಸಲ್ಲಿ ಹೋದಾಗ ನಾವು ಶಾಲೆಯಲ್ಲಿ ಶಿಕ್ಷಕ ಹೇಳ್ತಕ್ಕಂತಹ ವಿಚಾರಗಳು ಓಕೆನಾ, ಅವು ಯಾವಾಗಲೂ ಓರಲ್ ಕಮ್ಯುನಿಕೇಷನ್ ಆಗಿರುತ್ತೆ ಅಲ್ವಾ, ರಿಟರ್ನಲ್ಲಿ ಇರಲ್ಲ ಆಲ್ಮೋಸ್ಟ್. ನೆಕ್ಸ್ಟ್ ಸಂವಹನ ಪದ್ಧತಿಯಲ್ಲಿ ಮೌಖಿಕ ಸಂವಹನಕ್ಕೆ ಅಧಿಕೃತ ಮಹತ್ವ ಇರುವುದಿಲ್ಲ. ಅದನ್ನು ಹೇಳಿದ್ನಲ್ವ, ಮೌಖಿಕ ಸಂವಹನಕ್ಕೆ ಅಧಿಕೃತ ಮಹತ್ವ ಇರಲ್ಲ ಅಂದರೆ ಇದು ಏನಂತ ಅರ್ಥ, ಟೆಂಪರರಿ ಅಲ್ವಾ. ಇದು ಟೆಂಪರರಿ ಇನ್ಫಾರ್ಮೇಷನ್ ಇರುತ್ತೆ, ಮೌಖಿಕ ಸಂವಾದದಲ್ಲಿ ಟೆಂಪರರಿ ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟ್ ಇದು ತುಂಬ ಶಾರ್ಟ್, ಅಂದರೆ ಈಗ ಮಾತಾಡಿದ್ದು ನೆಕ್ಸ್ಟ್ ಏನು ಮಾತಾಡಿರ್ತೀವಿ ಅಂತ ನಮಗೂ ಕೂಡ ಗೊತ್ತಿರಲ್ಲ. ಇದು ಸರಳ ಹಾಗೂ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಅಲ್ವಾ. ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಮತ್ತು ಟೆಂಪರರಿ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಓರಲ್ ಕಮ್ಯುನಿಕೇಷನ್ ಆಗಿದೆ. ಓಕೆ, ನೆಕ್ಸ್ಟು ಲಿಖಿತ ಸಂವಹನ, ರಿಟರ್ನ್ ಕಮ್ಯುನಿಕೇಷನ್. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕೆಸೆಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ, ಬರವಣಿಗೆಯ ಮೂಲಕ ನಡೆಸ್ತಕ್ಕಂತಹ ಈ ಸಂವಹನ ಕ್ರಿಯೆಗೆ ನಾವು ಲಿಖಿತ ಸಂವಹನ ಅಂತ ಕರಿತೀವಿ ಅಲ್ವಾ. ಲಿಖಿತ ಸಂವಹನ ಅನ್ನೋದು ಇದು ಒಂದು ಔಪಚಾರಿಕ ಪದ್ಧತಿ ಅಲ್ವಾ. ಇದು ಓರಲ್ ಕಮ್ಯುನಿಕೇಷನ್ ಅನೌಪಚಾರಿಕ ಟೆಂಪರರಿ ಆದರೆ ಈ ಲಿಖಿತ ಸಂವಹನ ಅನ್ನೋದು ಇದು ಔಪಚಾರಿಕವಾದದ್ದು ಅಲ್ವಾ. ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಔಪಚಾರಿಕ ಅಂದ್ರೆ ಏನು, ಫಾರ್ಮಲ್ ಕಮ್ಯುನಿಕೇಷನ್. ಹಾಗೂ ಅಧಿಕೃತ ಸಂವಹನ ಅಂತ ಕೂಡ ಕರಿತೀವಿ. ಅಧಿಕೃತ ಅಂದರೆ ಮಾಹಿತಿ ನಾವು ಬರವಣಿಗೆಯ ಮೂಲಕ ಕೊಟ್ಟಾಗ ಮಾತ್ರ ಅದು ಅಧಿಕೃತ ಅಥವಾ ಅಥೆಂಟಿಕ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ನಾವು ಯಾವಾಗ ರಿಟರ್ನಲ್ಲಿ ಯಾವುದಾದ್ರೂ ಒಂದು ಬಾಂಡನ್ನು ನಾವು ಬರೆಸಿ ಇಟ್ಕೊಂಡಾಗ ದಟ್ ಈಸ್ ದ ಟ್ರೂತ್ಫುಲ್ ಇರುತ್ತೆ, ಅದು ಒಂದು ಅಥೆಂಟಿಕ್ ಆಗಿರುತ್ತೆ, ಅದೊಂದು ಪರ್ಮನೆಂಟ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದರೆ ಕೆಸೆಟ್ಗೆ ಅಂದರೆ ಫಾರ್ಮಲ್ ಕಮ್ಯುನಿಕೇಷನ್ ಯಾವುದು ಅಂದರೆ ದಟ್ ಈಸ್ ದ ರಿಟರ್ನ್ ಕಮ್ಯುನಿಕೇಷನ್ ಆಗಿದೆ. ಓಕೆನಾ. ಮತ್ತು ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು ಅಂದರೆ ಫಾರ್ಮಲ್ ಕಮ್ಯುನಿಕೇಷನ್ ಅನ್ನೋದು ಯಾವುದರ ಟೈಪ್ಸ್ ಅಂತ ಕೇಳಿದರೆ ಇದು ವರ್ಬಲ್ ಅಥವಾ ನಾನ್ ವರ್ಬಲ್, ಇದೊಂದು ವರ್ಬಲ್ ಕಮ್ಯುನಿಕೇಷನ್ ಆಗಿದೆ. ಓಕೆನಾ. ಇಟ್ಸ್ ಪರ್ಮನೆಂಟ್, ಆಗಲೇ ಹೇಳಿದಾಗ ಇದು ಶಾಶ್ವತವಾದದ್ದು. ಲಿಖಿತ ಸಂವಹನದ ಬದಲಾಗುವುದೇ ಇಲ್ಲ ಅಲ್ವಾ. ನಾವು ಯಾವುದಾದ್ರೂ ಒಂದು ಇನ್ಫಾರ್ಮೇಷನನ್ನು ನಾವು ರಿಟರ್ನ್ ಮೂಲಕ ಕೊಟ್ಟಾಗ ಅದು ಯಾವುದೇ ರೀತಿ ಬದಲಾಗುವುದಿಲ್ಲ. ಬಟ್ ನಾವು ಯಾವುದಾದ್ರೂ ಒಂದು ಮಾತಿನ ಮೂಲಕ ಅಶ್ಯೂರ್ಡ್ ಮಾಡಿದರೆ ಅದು ಟೆಂಪರರಿಲಿ ಇದೇನಾಗ್ಬೋದು, ಚೇಂಜ್ ಆಗ್ಬೋದು. ಬಟ್ ಬರವಣಿಗೆ ಮೂಲಕ ಕೊಟ್ಟಂತಹ ಇನ್ಫಾರ್ಮೇಷನ್ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ, ಇದು ಶಾಶ್ವತವಾಗಿ ಉಳಿಯುತ್ತದೆ ಅಲ್ವಾ. ಅದಕ್ಕೆ ನಮ್ಮ ಪುರಾತನ ಕಾಲದಿಂದಲೂ ಈ ಬಾಂಡ್ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅಲ್ಲಿ ಬರವಣಿಗೆಯ ಮೂಲಕ ಬರೆದು ಸಹಿಗಳನ್ನ ಹಾಕಿಸ್ಕೊಂಡು ಇಲ್ಲಿವರೆಗೂ ಸಹ ಇದು ನಮ್ಮ ಹೊಲ, ಇದು ನಮ್ಮ ಆಸ್ತಿ ಅನ್ನೋ ಥರ ಏನು ಮಾಡಿದ್ದಾರೆ, ಬಾಂಡ್ ಮೂಲಕ ಅಥವಾ ಈ ಬರವಣಿಗೆಯ ಮೂಲಕ ಬರೆದು ಇಟ್ಕೊಂಡಿದ್ದಾರೆ. ಸೊ ಬರವಣಿಗೆ ಅನ್ನೋದು ಎಷ್ಟೇ ಕಾಲ ಕಳೆದರೂ ಸಹ ಇದು ಶಾಶ್ವತವಾಗಿ ಉಳಿಯುವಂತಹ ವಿಚಾರನೇ ಆಗಿರುತ್ತೆ. ಲಿಖಿತ ಸಂವಹನವು ಮನುಷ್ಯನಿಗೆ ಹೆಚ್ಚು ವಿಚಾರ ಮಾಡಲು ಕಲಿಸುತ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಇದ್ರ ಮೇಲೆ ನೆಟ್ 2014 ಕ್ವಶನ್ ಆಗಿದೆ. ಓಕೆ, ಈ ಲಿಖಿತ ಸಂವಾದ ಮೇಲೆ ಏನು ಕ್ವಶನ್ ಆಗಿದೆ ಅಂದರೆ ಹೆಚ್ಚು ವಿಚಾರ ಮಾಡಲು ಕಲಿಸುತ್ತದೆ ಅನ್ನೋದು. ಅಂದರೆ ಇದು ವಿಚ್ ಕಮ್ಯುನಿಕೇಷನ್ ಹೆಲ್ಪ್ಸ್ ಮ್ಯಾನ್ ಟು ಥಿಂಕ್ ಮೋರ್ ಅಂತ ಕೇಳಿದ್ದಾರೆ. ವಿಚ್ ಕಮ್ಯುನಿಕೇಷನ್ ಹೆಲ್ಪ್ಸ್ ಮ್ಯಾನ್ ಟು ಥಿಂಕ್ ಮೋರ್ ಅಂದರೆ ದಟ್ ಈಸ್ ರಿಟರ್ನ್ ಕಮ್ಯುನಿಕೇಷನ್. ಅಂದರೆ ಮನುಷ್ಯನಿಗೆ ಹೆಚ್ಚು ವಿಚಾರ ಮಾಡಲಿಕ್ಕೆ ಹೆಚ್ಚು ವಿಚಾರ ಮಾಡಲಿಕ್ಕೆ ಕಲಿಸ್ತಕ್ಕಂತಹ ಕಮ್ಯುನಿಕೇಷನ್ ಯಾವುದು ಅಂದರೆ ದಟ್ ಈಸ್ ರಿಟರ್ನ್ ಕಮ್ಯುನಿಕೇಷನ್. ಯಾಕೆ ಅಂದರೆ ಯಾವುದಾದ್ರೂ ಒಂದು ಜಗಳ ಆಗ್ತಾ ಇರಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಸಂವಾದ ಆಗ್ತಾ ಇರಬೇಕಾದ್ರೆ ಆಯಿತು ನೀನು ಒಂದು ರಿಟರ್ನಲ್ಲಿ ನನಗೇನು ಬರ್ಕೊಡು ಅಂತ ಅಂದಾಗ ನಾವು ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅದು ಯಾಕೆ ಅಂದರೆ ಟ್ರೂತ್ಫುಲ್ ಆಗಿರುತ್ತೆ. ಓಕೆ,
ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಶಾಬ್ದಿಕ ಸಂವಹನ. ಓಕೆನಾ, ಅಶಾಬ್ದಿಕ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಶಬ್ದಗಳ ಬದಲಾಗಿ ನಾವೇನು ಇಷ್ಟೊತ್ತು ಮಾತಾಡಿದ್ವಲ್ಲ ಅವೆಲ್ಲ ಶಬ್ದಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಮಾಡ್ತಕ್ಕಂತಹ ಸಂವಹನ ಆದರೆ, ಬಟ್ ನಾನ್ ವರ್ಬಲಲ್ಲಿ ಶಬ್ದಗಳು ಇರಲ್ಲ. ಶಬ್ದಗಳು ಇದ್ದರೂ ಸಹ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಶಬ್ದಗಳ ಬದಲಾಗಿ ಕೇವಲ ಚಿಹ್ನೆ, ಗುರುತು, ದೈಹಿಕ ಭಾಷೆ, ಓಕೆ, ಈ ದೈಹಿಕ ಭಾಷೆ ಇವುಗಳನ್ನು ಉಪಯೋಗ ಮಾಡಿಕೊಂಡು ಮಾಡ್ತಕ್ಕಂತಹ ಸಂವಹನಕ್ಕೆ ನಾವು ಅಶಾಬ್ದಿಕ ಸಂವಹನ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್, ಅದರಲ್ಲಿ ಅಶಾಬ್ದಿಕ ಸಂವಹನದಲ್ಲಿ ನಾವು ಬಾಡಿ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಶಬ್ದಗಳ ಮೂಲಕ ಸಂವಹನ ನಡೆಸದೇ ಇದ್ದರೆ ನಾವು ಯಾವಾಗಲೂ ಬಾಡಿ ಲ್ಯಾಂಗ್ವೇಜ್ಗಳ ಮೂಲಕ ಶಬ್ದಗಳನ್ನ ಅಥವಾ ಕಮ್ಯುನಿಕೇಷನನ್ನು ಮಾಡ್ತಾ ಹೋಗೋದು. ಮಾನವನು ಕೇವಲ ತನ್ನ ಶರೀರದ ಭಾಗವನ್ನು ಉಪಯೋಗ ಮಾಡಿರ್ತಕ್ಕಂತಹ ಸಂವಹನಕ್ಕೆ ನಾವು ದೈಹಿಕ ಸಂವಹನ ಅಥವಾ ದೈಹಿಕ ಭಾಷೆ ಅಂತ ಕರೀಲಾಗ್ತೈತಿ. ಓಕೆ, ನಮ್ಮ KCET ಎಕ್ಸಾಮಲ್ಲಿ ವಾಟ್ ಈಸ್ ಅ ಮೀನ್ ಬೈ ಕೈನೆಸಿಕ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಹೇಳ್ತಕ್ಕಂತಹ ಎಲ್ಲ ವಿಚಾರಗಳು ನಾನ್ ವರ್ಬಲಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ ಅರೈಸ್ ಆಗಿರ್ತಕ್ಕಂಥದ್ದೇ. ಓಕೆನಾ, ಈ ಕೈನೆಸಿಕ್ಸ್ ಅಂದರೆ ಏನು ಅಂತ ವಾಟ್ ಈಸ್ ಅ ಮೀನ್ ಬೈ ಕೈನೆಸಿಕ್ಸ್ ಅಂದರೆ ಮುಖದ ಮೇಲಿನ ಹಾವಭಾವಗಳಿಂದ ಮಾಡಿರ್ತಕ್ಕಂತಹ ಸಂವಹನಕ್ಕೆ ನಾವು ಕೈನೆಸಿಕ್ಸ್ ಅಂತ ಕರಿತೀವಿ ಅಲ್ವಾ. ನಾವು ಯಾವುದಾದ್ರೂ ಜಾಸ್ತಿ ಕಹಿಯಾಗಿರ್ತಕ್ಕಂತಹ ಟ್ಯಾಬ್ಲೆಟು ಅಥವಾ ಕಹಿಯಾಗಿರ್ತಕ್ಕಂತಹ ಒಂದು ತಿಂಡಿಯನ್ನು ತಿಂದಾಗ ನಮ್ಮ ಮುಖದಲ್ಲಿ ಒಂಥರ ಎಕ್ಸ್ಪ್ರೆಷನ್ ಕಾಣಿಸ್ತದೆ ಅಲ್ವಾ. ಆ ಥರ ಎಕ್ಸ್ಪ್ರೆಷನ್ ಮೇಲೆ ಅದು ಹುಳಿನೋ ಉಪ್ಪು ಅಥವಾ ಏನೋ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿತಾ ಹೋಗ್ತೀವಿ. ಸೊ ಈ ತರಹದ ಒಂದಷ್ಟು ಹಾವಭಾವಗಳು ಯಾವುದರಲ್ಲಿ ಆ ಮುಖದ ಮೇಲಿನ ಹಾವಭಾವಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಥವಾ ಆ ಮುಖದ ಮೇಲಿನ ಹಾವಭಾವಗಳ ಮಾಡಿ ಸಂವಹನ ಮಾಡ್ತಾ ಇದ್ದರೆ ದಟ್ ಈಸ್ ಅ ಕೈನೆಸಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕೈನೆಸಿಕ್ಸ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಈ ಎರಡು ಕಾನ್ಸೆಪ್ಟ್ಗಳನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ರೇ ಬರ್ಡ್ವಿಸಲ್. ಓಕೆ, ರೇ ಬರ್ಡ್ವಿಸಲ್ರವರು ಈ ಕೈನೆಸಿಕ್ಸ್ ಎಂಬ ಕಾನ್ಸೆಪ್ಟನ್ನು ಅಥವಾ ಈ ಬಾಡಿ ಲ್ಯಾಂಗ್ವೇಜ್ ಎಂಬ ಕಾನ್ಸೆಪ್ಟನ್ನು ಕೊಡ್ತಾರೆ. ನೆಕ್ಸ್ಟು ಇವರು ಒಂದು ಪುಸ್ತಕನ ಬರೆದಿದ್ದಾರೆ. ಅದರ ಹೆಸರೇ ಕೈನೆಸಿಕ್ಸ್ ಆ್ಯಂಡ್ ಕಾಂಟೆಕ್ಸ್ಟ್. ವೆರಿ ವೆರಿ ಇಂಪಾರ್ಟೆಂಟಾ. ರೇ ಬರ್ಡ್ವಿಸ್ಟಲ್ ಅವರು ಬರೆದಿರ್ತಕ್ಕಂತಹ ಪುಸ್ತಕದ ಹೆಸರು ಕೈನೆಸಿಕ್ಸ್ ಆ್ಯಂಡ್ ಕಾಂಟೆಕ್ಸ್ಟ್. ಈ ಪುಸ್ತಕದಲ್ಲಿ ಇವರು ಬಾಡಿ ಲ್ಯಾಂಗ್ವೇಜ್ ಹಾಗೂ ಕೈನೆಸಿಕ್ಸ್ ಎಂಬ ಈ ಎರಡು ಪದಗಳನ್ನು ಮೊದಲ ಬಾರಿಗೆ ಅಥವಾ ಪ್ರಥಮವಾಗಿ ಇವರು ಬಳಸಿದ್ದಾರೆ. ಓಕೆನಾ. ನೆಕ್ಸ್ಟು 1952ರಲ್ಲಿ ಕೈನೆಸಿಕ್ಸ್ ಎಂಬ ಶಬ್ದವನ್ನು ಉಪಯೋಗ ಮಾಡ್ತಾರೆ. ಯಾರು? ರೇ ಬರ್ಡ್ವಿಸಲ್ರವರು. ನೆಕ್ಸ್ಟು ಪ್ಯಾರಲಲ್ ಲ್ಯಾಂಗ್ವೇಜ್ ಬಗ್ಗೆ ನೋಡ್ತಾ ಹೋಗೋಣ. ಪ್ಯಾರಲಲ್ ಲ್ಯಾಂಗ್ವೇಜ್ ಬಗ್ಗೆ ಕೂಡ ಕ್ವಶನ್ ರೈಸ್ ಆಗಿದೆ. ಸೊ ಪ್ಯಾರಲಲ್ ಲ್ಯಾಂಗ್ವೇಜ್ಗಳಂದರೆ ಯಾವ್ಯಾವು? ಓಕೆ, ಪ್ಯಾರಲಲ್ ಲ್ಯಾಂಗ್ವೇಜ್ ದ ಯೂಸ್ ಆಫ್ ಅ ಮ್ಯಾನರ್ ಆಫ್ ಸ್ಪೀಕಿಂಗ್ ಟು ಕಮ್ಯುನಿಕೇಟ್ ಅ ಪರ್ಟಿಕ್ಯುಲರ್ ಮೀನಿಂಗ್. ಓಕೆ, ಪ್ಯಾರಲಲ್ ಲ್ಯಾಂಗ್ವೇಜ್ ಅಂದರೆ ಈ ಪರಭಾಷೆಗೆ ಪೂರಕ ಭಾಷೆ ಅಂತ ಕೂಡ ಕರಿತೀವಿ ಅಲ್ವಾ. ಅಂದರೆ ಈ ಮಾತಿನ ಮೂಲಕ ಮಾತಾಡ್ತಕ್ಕಂತಹ ಭಾಷೆಗಿಂತಲೂ ಅದೇ ಭಾಷೆಯನ್ನು ಓಕೆ ಇನ್ನೊಂದು ಅರ್ಥದಲ್ಲಿ ಅಥವಾ ಇನ್ನೊಂದು ಪೂರಕವಾಗಿ, ಪ್ಯಾರಲಲ್ ಅಂದ್ರೆ ಇನ್ನೊಂದು ಬದಲಾಗಿ ಓಕೆ ಯೂಸ್ ಮಾಡ್ತಕ್ಕಂತಹ ಭಾಷೆಗೆ ನಾವು ಪ್ಯಾರಲಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಮಾತಿನ ಮೂಲಕ, ವರ್ಡ್ಸ್ಗಳ ಮೂಲಕ ನಮ್ಮ ಎಮೋಷನ್ಸನ್ನು ಏನು ಮಾಡ್ತೀವಿ, ವ್ಯಕ್ತಪಡಿಸೋದ್ರ ಮೂಲಕ. ಆದರೆ ಅದೇ ಥರ ಪರಭಾಷೆ ಅಂದರೆ ಅದೇ ಎಕ್ಸ್ಪ್ರೆಷನನ್ನು, ಅದೇ ಥಾಟ್ಸ್ಗಳನ್ನು ನಮ್ಮ ಒಂದು ಹಾವಭಾವ ಇರ್ಬೋದು, ನಮ್ಮ ಎಕ್ಸ್ಪ್ರೆಷನ್ನದ ಮೂಲಕ ವಿತೌಟ್ ಸೌಂಡ್ ಮೂಲಕ ನಾವು ಏನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡಿದರೆ ಅದನ್ನು ನಾವು ಪೂರಕ ಭಾಷೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಶಬ್ದದ ಅರ್ಥವನ್ನು ಹೇಳುವಾಗ ಮಾತನಾಡುವಂತಹ ಪದ್ಧತಿಗೆ ನಾವು ಪೂರಕ ಭಾಷೆ ಅಂತ ಕರಿತೀವಿ. ನಾವು ಫಾರ್ ಎಕ್ಸಾಂಪಲ್ ಊಟ ಆಯಿತಾ ಅಂತ ಹೇಳ್ಬಿಟ್ಟು ಮಾತಿನ ಮೂಲಕ ಕೇಳಿದರೆ ಅದು ಸನ್ನೆಗಳ ಮೂಲಕ ನಾವು ಜಸ್ಟ್ ಊಟ ಆಯಿತಾ ಅನ್ನೋವಂಥ ಸನ್ನೆಗಳ ಮೂಲಕನೂ ಕೇಳ್ತೀವಿ. ಸೊ ಇದಕ್ಕೆ ನಾವು ಪ್ಯಾರಲಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ನಾವು ಫಸ್ಟು ಕ್ಯೂ ಲ್ಯಾಂಗ್ವೇಜ್. ಓಕೆ, ವಾಟ್ ಈಸ್ ಕ್ಯೂ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಕ್ಯೂ ಲ್ಯಾಂಗ್ವೇಜ್ ಎಂದರೆ ಸೂಚನೆಗಳು, ಸನ್ನೆ. ಒಬ್ಬ ವ್ಯಕ್ತಿ ಒಂದು ವಿಶೇಷ ಮಾಹಿತಿಯನ್ನು ಹೇಳುವಾಗ ಅಥವಾ ಮಾಡುವಾಗ ಬಳಸ್ತಕ್ಕಂತಹ ಚಿಹ್ನೆಗೆ ನಾವು ಕ್ಯೂ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್, ತಾಯಿ ಮಗುವಿನ ಜೊತೆ ಮಾತನಾಡ್ತಕ್ಕಂಥ ಭಾಷೆಗೆ ನಾವು ಕ್ಯೂ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕೆಂದರೆ ಮಗು ತನಗೆ ಏನು ಬೇಕು, ಹಸಿವಾದಾಗ ಅಥವಾ ಸಂಕಟ ಆದಾಗ ತನ್ನ ಆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದೇ ಅಳುವಿನ ಮೂಲಕ. ಸೊ ಆ ಅಳುವಿನ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇರುವಾಗ ತಾಯಿಗೆ ಮಾತ್ರ ಗೊತ್ತಾಗುತ್ತೆ ಮಗುಗೇನೋ ಬೇಕಾಗಿದೆ ಅಂತ ಅಲ್ವಾ. ಸೊ ಆ ಥರ ಸನ್ನೆಗಳ ಮೂಲಕ ಅರ್ಥ ಮಾಡ್ಕೊಳ್ತಕ್ಕಂತಹ ವಿಚಾರಗಳು ಈ ಕ್ಯೂ ಲ್ಯಾಂಗ್ವೇಜಲ್ಲಿ ನಡೀತಾ ಹೋಗ್ತವೆ. ನೆಕ್ಸ್ಟ್ ಸೆಕೆಂಡ್ನೇದು ಈ ಸೈನ್ ಲ್ಯಾಂಗ್ವೇಜ್ ವಿಶೇಷ ಗುರುತಿರ್ಬೋದು, ಚಿಹ್ನೆ
ಅಥವಾ ಒಬ್ಬ ವ್ಯಕ್ತಿ ಅಥವಾ ವಸ್ತು ಇವುಗಳ ಬಗ್ಗೆ ಮಾಹಿತಿಯನ್ನು ಹೇಳುವಾಗ ಸೈನ್ ಲ್ಯಾಂಗ್ವೇಜನ್ನು ಬಳಸಲಾಗ್ತದೆ. ಫಾರ್ ಎಕ್ಸಾಂಪಲ್ ಅಂದರೆ ಈ ಟ್ರಾಫಿಕ್ ಸೈನ್, ಓಕೆ, ಈ ಟ್ರಾಫಿಕಲ್ಲಿ ನಾವು ರೆಡ್ ಲೈಟ್ ಹತ್ತಿದ್ರೆ ದಟ್ ಈಸ್ ಸ್ಟಾಪ್ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅದೇ ತೋರಿಸ್ತದೆ ಅಲ್ಲಿ ರೆಡ್ ಲೈಟು, ಗ್ರೀನ್ ಲೈಟು, ಲೆಫ್ಟು, ಟರ್ನು, ರೈಟು, ಈ ಥರ ತೋರಿಸ್ತಾ ಹೋಗ್ತದೆ. ಅದ್ರ ಮೂಲಕ ನಮಗೇನು ತಿಳಿತೈತೆ ಅಂದರೆ ಇದರಲ್ಲಿ ಯಾವ ಕಡೆ ನಾವು ಟರ್ನ್ ಆಗಬೇಕು, ಯಾವಾಗ ನಾವು ಸ್ಟಾಪ್ ಆಗಬೇಕು ಅನ್ನೋದು ಅವ್ರು ಹೇಳೋಕ್ಕೂ ಮತ್ತು ನಾವು ಕೇಳೋಕ್ಕೂ ಇದರಲ್ಲಿ ಎರಡು ವಿಚಾರಗಳು ನಡೀತಾ ಹೋಗುತ್ತೆ. ಓಕೆನಾ, ಇದನ್ನು ನಾವು ಸೈನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಟ್ರಾಫಿಕಲ್ಲಿ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಇದನ್ನು. ಓಕೆ, ನೆಕ್ಸ್ಟ್ ಗೆಸ್ಚರ್. ಇದು ಪಶ್ಚಿಮ ಬಂಗಾಳ ಎಕ್ಸಾಮಲ್ಲಿ ಕೂಡ ಕೇಳಿರ್ತಕ್ಕಂತಹ ಕ್ವಶನ್ ಇದು, ಗೆಸ್ಚರ್ ಅನ್ನೋದು ಅಲ್ವಾ. ಗೆಸ್ಚರ್ ಎಂದರೆ ವಾಟ್ ಈಸ್ ಅ ಮೀನ್ ಬೈ ಗೆಸ್ಚರ್ ಅಂದರೆ ಸನ್ನೆ ಭಾವಸೂಚಕ ಚಿಹ್ನೆಗಳು. ಊಟ ಆಯಿತಾ ಅನ್ನೋದಕ್ಕೆ ನಾವು ಜಸ್ಟ್ ಆ್ಯಕ್ಷನ್ ಮಾಡಿ ತೋರಿಸೋದು ಅಲ್ವಾ. ನಮಗೇನೋ ಸಂಕಟ ಆಗ್ತಾಯಿದೆ ಅಥವಾ ನಮಗೇನೋ ತುಂಬ ಖುಷಿ ಆಗ್ತಾಯಿದೆ ಅಂದಾಗ ನಾವು ಏನಾದರೂ ಒಂದು ಸನ್ನೆಗಳ ಮೂಲಕ ತೋರಿಸ್ತೀವಿ ಆ ಭಾವನೆಗಳನ್ನು. ಸೊ ಅದಕ್ಕೆ ನಾವು ಭಾವಸೂಚಕ ಚಿಹ್ನೆಗಳಿಗೆ ನಾವು ಗೆಸ್ಚರ್ ಅಂತ ಕರಿತೀವಿ. ಗೆಸ್ಚರ್ ಅಂದರೆ ಭಾವ. ಓಕೆನಾ. ಇನ್ನು ಗೇಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೇಳಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಓಕೆ, ಇದು ನಡೆದಾಡ್ತಕ್ಕಂಥ ಶೈಲಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಯಾವುದು? ಗೇಟ್ ಅಂದರೆ ಇದು ವಾಕಿಂಗ್ ಸ್ಟೈಲ್. ವಾಕಿಂಗ್ ಸ್ಟೈಲ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಅ ಗೇಟ್. ಓಕೆ, ವಾಕಿಂಗ್ ಸ್ಟೈಲ್ ಬಗ್ಗೆ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟ್ ಸಿಂಬಾಲ್. ಸಂಕೇತದ ವಿಷಯ ಅಂದರೆ ಸಂಕೇತ ವಿಷಯವನ್ನು, ಭಾವನೆಗಳನ್ನು ಸಂಕೇತದ ಮೂಲಕ. ಇದರಲ್ಲಿ ನಾವು ಸಿಂಬಾಲಲ್ಲಿ 2 ಥರ ಜನ ಇರ್ತಾರೆ. ಒಬ್ಬರು ರಿಸೀವರ್ ಇರ್ತಾನೆ ಅಲ್ವಾ, ಒಬ್ಬರು ಪಡೆಯುವ ಅಥವಾ ರಿಸೀವರ್, ಹಾಗೂ ಒಬ್ಬರು ಎಕ್ಸ್ಪ್ರೆಸ್ಸರ್ ಇರ್ತಾರೆ, ಒಬ್ಬರು ಪ್ರಕಟಿಸುವವರು ಇರ್ತಾರೆ. ಆ ಪ್ರಕಟಿಸುವವರ ಉದ್ದೇಶ ಏನಾಗಿರುತ್ತೆ ಅಂದರೆ ನೋಡುವವರ ಅಥವಾ ಪಡೆಯುವವರಿಗೆ ಅರ್ಥವಾಗುವಂತಹ ಭಾಷೆ ಅಥವಾ ಸಿಂಬಲ್ಗಳನ್ನು ಯೂಸ್ ಮಾಡೋದು. ಓಕೆನಾ. ಈ ಸಿಂಬಾಲ್ ಇದು ರಿಸೆಪ್ಟಿವ್ ಸಂವಹನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅಲ್ವಾ. ನಾವು LSRW ಅಲ್ಲಿ ರಿಸೆಪ್ಟಿವ್ ಯಾವುದು ಮತ್ತು ರಿಸೆಪ್ಟಿವ್ ಸ್ಕಿಲ್ ಮತ್ತು ಇನ್ನೊಂದು ಯಾವ ಸ್ಕಿಲ್ ಬರುತ್ತೆ. ಸೊ ಆ ಥರದ್ರಲ್ಲಿ ನಾವು ಸಿಂಬಲ್ ಅನ್ನೋದು ಸಹ ಒಂದು ರಿಸೆಪ್ಟಿವ್ ಸ್ಕಿಲ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನಾನು ಇವತ್ತಿನ ಕ್ಲಾಸಲ್ಲಿ ನಾನ್ ವರ್ಬಲ್ ಅಷ್ಟೇ ಕ್ಲಾಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ವ್ಯಾಪ್ತಿಯ ಆಧಾರದ ಮೇಲೆ ಒಂದೆರಡು ಟೈಪ್ಸ್ಗಳು ಬರುತ್ತೆ ಅಲ್ವಾ. ಈ ಡಿರೆಕ್ಷನ್ಗಳ ಆಧಾರದ ಮೇಲೆ ಒಂದಷ್ಟು ಟೈಪ್ಸ್ಗಳು ಬರುತ್ತೆ. ಸೊ ಅವನ್ನು ನಾಳೆ ಕ್ಲಾಸಲ್ಲಿ ತಿಳಿತಾ ಹೋಗೋಣ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್, and if anything queries regarding this class, please comment me and support me. Thank you.